ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಕ್ಲಾಸ್ 12 ಚಾಪ್ಟರ್ 1 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ ನೋಡುವ. ಇವತ್ತಿನ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಫಂಕ್ಷನ್ಸ್ ನೋಡುವ. ನಿನ್ನೆ ಕ್ಲಾಸಲ್ಲಿ ರಿಲೇಷನ್ಸ್ ಅಂದರೆ ಏನು ಅಂತ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ 6 ಟೈಪ್ಸ್ ಆಫ್ ರಿಲೇಷನ್ಸ್ ನೋಡುವ. ಫಸ್ಟ್ ಒನ್ ಎಂಪ್ಟಿ ರಿಲೇಷನ್, ಆಮೇಲೆ ಯೂನಿವರ್ಸಲ್ ರಿಲೇಷನ್, ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್, ಟ್ರಾನ್ಸಿಟಿವ್ ರಿಲೇಷನ್ ಆ್ಯಂಡ್ ಇಕ್ವಾಲೆನ್ಸ್ ರಿಲೇಷನ್. ಫಸ್ಟ್ ಒನ್ empty relation. A relation R in a set A is called empty relation if no element of A is related to any element of A. ಅಂದ್ರೇನು, R is equal to ನಮಗೆ empty set ಸಿಗ್ತದೆ. ಇದನ್ನೇನು ಹೇಳ್ತೇವೆ, empty relations ಅಂತ ಕರಿತೇವೆ. ಎಕ್ಸಾಂಪಲ್ ನೋಡುವ. ಸೆಟ್ A is equal to 1, 2. A cross A is equal to 1, 1, 1, 2, 2, 1, 2, 2. Relation R is equal to set of all x, y such that y is equal to x plus 4. R is equal to x is equal to 1 ಆದರೆ y ಏನು ಸಿಗುತ್ತೆ, 1 plus 4 5, 1, 5. ಆದರೆ 1, 5 ಇಲ್ಲಿದೆಯಾ A ಕ್ರಾಸ್ A ಅಲ್ಲಿ? ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ A ಆ್ಯಂಡ್ A ಅಲ್ಲಿದೆಯಾ? ಇಲ್ಲ. ಸೊ 1, 5 ಆಗೋದಿಲ್ಲ. ನೆಕ್ಸ್ಟ್ x is equal to 1 ಆಯಿತು, x is equal to 2. 2 ಇದ್ದಾಗ 2 plus 1 6. 2, 6. 2, 6 ಇದೆಯಾ A ಕ್ರಾಸ್ A ಅಲ್ಲಿ? ಇಲ್ಲ. 2, 6 ಕೂಡ ಇಲ್ಲ. ಬೇರೆ ಸೆಟ್ ಎ ಅಲ್ಲಿ ಬೇರೆ ಎಲಿಮೆಂಟ್ಸ್ ಇದೆಯಾ? 1 ಮತ್ತು 2 ಬಿಟ್ಟು? ಇಲ್ಲ. ಸೆಟ್ ಎ ಅಲ್ಲಿ 2 ಎಲಿಮೆಂಟ್ಸ್ ಮಾತ್ರ ಇರೋದು, 1 ಆ್ಯಂಡ್ 2. 2 ಎಲಿಮೆಂಟ್ಸ್ ಹಾಕಿದಾಗ ಕೂಡ ನಮಗೆ ಸಿಗುವ ಪೇರ್ A ಕ್ರಾಸ್ A ಅಲ್ಲಿ ಇಲ್ಲ. ಸೊ R is equal to ನಮಗೇನು ಸಿಗುತ್ತೆ, ಎಂಪ್ಟಿ ಸಿಗ್ತದೆ. ಇದನ್ನು ನಾವೇನು ಹೇಳ್ತೇವೆ, ಎಂಪ್ಟಿ ರಿಲೇಷನ್. ನೆಕ್ಸ್ಟ್ ಯೂನಿವರ್ಸಲ್ ರಿಲೇಷನ್. A relation R in a set A is called universal relation if each element of A is related to every element of A. Example, set A is equal to 1, 2. Cartesian product A cross A is equal to 1, 1, 1, 2, 2, 1 and 2, 2. Relation R condition ಏನು, set of all x, y such that x plus y is less than or equal to 4. R is equal to, first x is equal to 1. X is equal to 1, y is equal to 1, 1, 1. 1 plus 1, 2, less than or equal to 4. 1, 1 ಬರ್ತದೆ. 1, 2 ಅಂದರೆ 1 plus 2 is equal to 3, less than or equal to 4. 1, 2 ಕೂಡ ಬರ್ತದೆ, 2, 1 ಕೂಡ ಬರ್ತದೆ. ನೆಕ್ಸ್ಟ್ 2 plus 2 is equal to 4, less than or equal to 4. 4, 4. ಕಾರ್ಟಿಷಿಯನ್ ಪ್ರಾಡಕ್ಟಲ್ಲಿ ಯಾವುದೆಲ್ಲ ಆರ್ಡರ್ಡ್ ಪೇರ್ಸ್ ಉಂಟು ಅದೇ ರಿಲೇಷನ್ನಲ್ಲಿ ಕೂಡ ನಮಗೆ ಸಿಗ್ತಾ ಇದೆ. R is equal to ಕಾರ್ಟಿಷಿಯನ್ ಪ್ರಾಡಕ್ಟ್ ಕೊಡ್ತಾ ಇದೆ. ಇದಕ್ಕೇನು ಹೇಳ್ತೇವೆ ನಾವು, ಯೂನಿವರ್ಸಲ್ ರಿಲೇಷನ್. ನೆಕ್ಸ್ಟ್ ರಿಫ್ಲೆಕ್ಸಿವ್ ರಿಲೇಷನ್. A relation R in a set A is called reflexive if A, A belongs to R for each A belongs to A. Example, A is equal to 1, 2. A ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 2 ಇದೆ. 1 ಆ್ಯಂಡ್ 2 ಎಲಿಮೆಂಟ್ಸ್ ಇದೆ. ಯಾವುದೆಲ್ಲ? 1 ಆ್ಯಂಡ್ 2. R is equal to 1, 1, 2, 2. ಸೆಟ್ಟಲ್ಲಿರುವ ಎಲ್ಲ ಎಲಿಮೆಂಟ್ಸಿಗೂ ನಮಗೆ A ಆರ್ಡರ್ಡ್ ಪೇರ್ ಸಿಗಬೇಕು. R is equal to
1 ಫಸ್ಟ್ ಎಲಿಮೆಂಟ್ 1 ಇದು 1,1 ಸಿಕ್ಕಿತ್ತು, 2 ಇದು 2,2 ಸಿಕ್ಕಿತ್ತು. ಸೊ ಒಂದು ರಿಲೇಷನಲ್ಲಿ ನಮಗೆ ಪ್ರತಿಯೊಂದು ಎಲಿಮೆಂಟ್ಸ್ ಎ ಇದ್ದು ಪ್ರತಿಯೊಂದು ಎಲಿಮೆಂಟ್ಸಿಗೂ ನಮಗೆ ಎ ಪೇರ್ ಸಿಕ್ಕಿದ್ರೆ ಅದನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೇವೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಎ ಇಸ್ ಈಕ್ವಲ್ ಟು 1, 2, 3, ಆರ್ ಇಸ್ ಈಕ್ವಲ್ ಟು 1, 1, 1, 2, 2, 1, 2, 2, 3, 3. ಇದು ರಿಫ್ಲೆಕ್ಸಿವ್ ರಿಲೇಷನ್ ಹೌದಾ ಅಲ್ವಾ ಅಂತ ಹೇಳಬೇಕು. ಎಲಿಮೆಂಟ್ 1 ಇದ್ದು 1, 1 ಇದೆ, 2 ಇದ್ದು 2, 2 ಇದೆ, 3 ಇದು 3, 3 ಇದೆ. ಸೊ ಇದನ್ನು ನಾವೇನು ಹೇಳ್ತೇವೆ, ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೇವೆ. ಎಕ್ಸ್ಟ್ರಾ ಯಾವುದೇ ಬಂದರೂ ಕೂಡ ಏನು ತೊಂದರೆ ಆಗೋದಿಲ್ಲ. ನಮಗೆ ಬೇಕಾದದ್ದು 1, 1, 2, 2, 3, 3 ಅದು ರಿಲೇಷನ್ಸಲ್ಲಿ ಇದ್ದರೆ ಸಾಕು. ಇದನ್ನು ನಾವೇನು ಹೇಳ್ತೇವೆ, ರಿಫ್ಲೆಕ್ಸಿವ್ ರಿಲೇಷನ್. ಇನ್ನೊಂದು ಎಕ್ಸಾಂಪಲ್ 1, 2, 3 ಸೆಟ್ ಎ ಇಸ್ ಈಕ್ವಲ್ ಟು 1, 2, 3, ಆರ್ ಇಸ್ ಈಕ್ವಲ್ ಟು 1, 1, 1, 2, 2, 1, 2, 2. ಇದು ರಿಫ್ಲೆಕ್ಸಿವ್ ಹೌದಾ ಅಲ್ವಾ? ಫಸ್ಟ್ 1, 1, ಇದೆ, 2 ಇದ್ದು 2, 2 ಇದೆ, 3, 3 ಇಲ್ಲ. ಸೊ ಇದು ಈ ಆರನ್ನು ನಾವು ರಿಫ್ಲೆಕ್ಸಿವ್ ಅಂತ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದು ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್. A relation R in a set A is called symmetric relation if A, B belongs to R, then B, A belongs to R. For all A, B belongs to set A. ಅಂದ್ರೇನು, ನಮ್ಮ ಸೆಟ್ A is equal to 1, 2, 3 ಇದ್ದರೆ ನಾವು ಎ ಬಿ ರಿಲೇಷನಲ್ಲಿ ಇದ್ದೇ ಅಂತ ಆದರೆ ಅದರದ್ದು ಉಲ್ಟ ಬಿ ಎ ಕೂಡ ರಿಲೇಷನಲ್ಲಿ ಇರಬೇಕು. ಈ ಎ ಬಿ ಎಲ್ಲಿರಬೇಕು, ಅದು ಸೆಟ್ ಕೊಟ್ಟ ಸೆಟ್ ಎ ಅಲ್ಲಿ ಇರಬೇಕು. ಆಗ ನಾವಿದನ್ನು ಸಿಮೆಟ್ರಿಕ್ ರಿಲೇಷನ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡಿ, ಎ ಇಸ್ ಈಕ್ವಲ್ ಟು 1, 2, 3. ರಿಲೇಷನ್ ಆರ್ ಇಸ್ ಈಕ್ವಲ್ ಟು 1, 1, 1, 2, 2, 1, 2, 2. ಇದು ಸಿಮೆಟ್ರಿಕ್ ರಿಲೇಷನ್ ಹೌದಾ ಅಲ್ವಾ ಅಂತ ನೋಡುವ. 1, 1 ಇದು ಉಲ್ಟ 1, 1 ಇದರದ್ದಿದೆ. 1, 2 ಇದ್ದು ಉಲ್ಟ 2, 1 ಇದರದ್ದು ಕೂಡ ಸಿಕ್ಕಿತ್ತು ನಮಗೆ. 2, 2 ಇದು ಉಲ್ಟ 2, 2. ಸೊ ಇದೇನಾಯಿತು, ಸಿಮೆಟ್ರಿಕ್ ಆಯಿತು. ಇನ್ನೊಂದು ಎಕ್ಸಾಂಪಲ್, ಆರ್ ಇಸ್ ಈಕ್ವಲ್ ಟು 1, 1, 1, 2, 1, 3, 2, 1, 2, 2, 3, 1, 3, 3. 1, 1 ಇದ್ದು ಉಲ್ಟ 1, 1 ಇದೆ. 1, 2 ಇದ್ದು ಉಲ್ಟ 2, 1 ಇದೆ. 1, 3 ಇದ್ದು 3, 1 ಇದೆ. 2, 2 ಇದ್ದು 2, 2, 3, 3 ಇದ್ದು 3, 3. ಯಾವುದಾದ್ರು ಬಿಟ್ಟು ಹೋಯ್ತಾ? ಇಲ್ಲ, ಎಲ್ಲ ಪೇರಿದ್ದು ನಮಗೆ ಉಲ್ಟ ಸಿಗ್ತಾ ಇದೆ. ಸೊ ಇದನ್ನು ಕೂಡ ನಾವೇನು ಹೇಳ್ಬೋದು, ಸಿಮೆಟ್ರಿಕ್ ರಿಲೇಷನ್. ಇನ್ನೊಂದು ಎಕ್ಸಾಂಪಲ್, 1, 1, 1, 2, 2, 2, 2, 3, 3, 2, 3, 3. ಇಲ್ಲಿ 1, 1 ಇದ್ದು ಉಲ್ಟ 1, 1 ಇದೆ. 1, 2 ಇದ್ದು ಉಲ್ಟ 2, 1, 2, 1 ಇಲ್ಲ. ಅಟ್ಲೀಸ್ಟ್ ಯಾವುದಾದ್ರು ಒಂದಕ್ಕೂ ಕೂಡ ಅದರ ಉಲ್ಟ ಸಿಗಲಿಲ್ಲ ಅಂತ ಅಂದರೆ ಅದನ್ನು ನಾವು ಸಿಮೆಟ್ರಿಕ್ ಅಲ್ಲ ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಬರೋದು ಟ್ರಾನ್ಸಿಟಿವ್ ರಿಲೇಷನ್. A relation R in a set A is called transitive relation if A, B belongs to R, B, C belongs to R, then A, C belongs to R. For all A, B, C belongs to set A. ಅಂದ್ರೇನು, ನಮಗೆ A, B ರಿಲೇಷನಲ್ಲಿ ಇದ್ದರೆ ಎ ಬಿ ಮತ್ತು ಬಿ ಸಿ ಎರಡು ರಿಲೇಷನಲ್ಲಿ ಇದ್ದರೆ ನಮಗೆ ಎ ಸಿ ಇದು ಕೂಡ ಎಲ್ಲಿರಬೇಕು, ರಿಲೇಷನಲ್ಲಿ ಇರಬೇಕು. ಇದನ್ನು ನಾವೇನು ಹೇಳ್ತೇವೆ, ಟ್ರಾನ್ಸಿಟಿವ್ ರಿಲೇಷನ್. ಇಲ್ಲಿ ಕೊಟ್ಟ ಎ ಬಿ ಸಿ ಮೂರು ಕೂಡ ಎಲ್ಲಿರಬೇಕು, ಸೆಟ್
ಈ ಅಲ್ಲಿ ಇರಬೇಕು. ಎಕ್ಸಾಂಪಲ್ ನೋಡಿ, ಎ ಇಸ್ ಈಕ್ವಲ್ ಟು 1 2 3, ರಿಲೇಷನ್ ಆರ್ ಇಸ್ ಈಕ್ವಲ್ ಟು 1 1 1 2 2 1 2 2 3 3. ಇಲ್ಲಿ ಎ ಬಿ ಮತ್ತು ಬಿ ಸಿ ತಗೊಳ್ಳುವ. 1 1 1 1, ಇನ್ನೊಂದು 1 1 2 1 2. ನಮಗೇನು ಸಿಗಬೇಕು? 1 2 ಇದೆಲ್ಲ 1 2. ಇಲ್ಲಿ ನಾವು ತಗೊಂಡದ್ದು ಕೂಡ 1 2, ನಮಗೆ ಸಿಗೋದು ಕೂಡ 1 2. ಸೊ 1 2 ಇದು ಇದೆ. ಇನ್ನೊಂದು 2 1, ಇನ್ನೊಂದು 1ಇಂದ ಶುರುವಾಗಬೇಕು. ಯಾವುದು? 1 2 1 2 ತಗೊಳ್ಬೋದು. ಇದರದ್ದು ಉಲ್ಟ ಏನಾಗುತ್ತೆ? 2 ಅಂದರೆ ಟ್ರಾನ್ಸಿಟಿವ್ ಆಗಬೇಕಾದ್ರೆ 2 2 ಸಿಗಬೇಕು. 2 2 ಇದೆಯಾ? ಎಸ್ ಇದೆ. ಇದು ಕೂಡ ಕರೆಕ್ಟ್ ಆಯಿತು. ಇನ್ನೊಂದು 2 1, ಇನ್ನೊಂದು 1ಇಂದ ಯಾವುದು ಸ್ಟಾರ್ಟ್ ಆಗ್ತಾ ಇದೆ? 1 1 ಸ್ಟಾರ್ಟ್ ಆಗ್ತಾ ಇದೆ. 1 1. ಸೊ ನಮಗೀಗ ಏನು ಸಿಗಬೇಕು? 2 1. ಆಲ್ರೆಡಿ 2 1 ಇದೆ ಅಂತ ಹೇಳಿದ್ದೇವೆ. ಸೊ 2 ಇದು ಕೂಡ ಟ್ರಾನ್ಸಿಟಿವ್ ಆಯಿತು. ಇನ್ನೊಂದು 3ಇಂದ ಸ್ಟಾರ್ಟ್ ಆಗುವ, ಅಂದರೆ ಇಲ್ಲಿ ಎಂಡ್ ಆಗುವ ಬೇರೆ ನಂಬರ್ಸ್ ಅಂತ ಇಲ್ಲ. ಅಷ್ಟೇ ಅಲ್ಲ, 1 2 2 2 2 1 ಅಂದರೆ 2 1. ಇಲ್ಲೊಂದು 1 2 1 2 2ಇಂದ ಸ್ಟಾರ್ಟ್ ಆಗೋದು 2 1. ಸೊ ನಮಗೇನು ಸಿಗಬೇಕೀಗ? 1 1. 1 1 ಕೂಡ ಆರಲ್ಲಿ ಇದೆ. ಸರಿಯಲ್ಲ? ಬೇರೆ ಯಾವುದಾದ್ರೂ ಇದೆ ಇನ್ನು? 1 2 ಆಯಿತು. ಎಲ್ಲ ಆಯಿತು. ಸೊ ಇದನ್ನು ನಾವೇನು ಹೇಳ್ಬೋದು? ಟ್ರಾನ್ಸಿಟಿವ್ ರಿಲೇಷನ್ಸ್ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್, ಆರ್ ಇಸ್ ಈಕ್ವಲ್ ಟು 1 1 1 2 1 3 3 2 2 2 2 3. ಇಲ್ಲಿ 1 1 1 2 1 2 ಇದೆ. 1 1 1 3 1 3 1 1 ಬೇರೆ 1 3 3 2 1 2 ಇದೆ. 2 2 2 3 2 3 3 2 3 2 ನೆಕ್ಸ್ಟ್ 2 3 3 2 2 3. ನಮಗೇನು ಇರಬೇಕೀಗ? ಟ್ರಾನ್ಸಿಟಿವ್ ಆಗಬೇಕು ಅಂತ ಆದರೆ 3 3 ಇರಬೇಕಿತ್ತು. ಅದರ ರಿಲೇಷನಲ್ಲಿ ನಮಗೆ 3 3 ಸಿಗ್ತಾ ಇಲ್ಲ. ಸೊ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಬರೋದು ಇಕ್ವಿವ್ಯಾಲೆನ್ಸ್ ರಿಲೇಷನ್. A relation R in a set A is called equivalence relation if it is reflexive, symmetric and transitive. ಯಾವ ರಿಲೇಷನ್ ರಿಫ್ಲೆಕ್ಸಿವ್ ಹೌದು, ಸಿಮೆಟ್ರಿಕ್ ಹೌದು, ಟ್ರಾನ್ಸಿಟಿವ್ ಹೌದು ಅಂತ ಹೇಳ್ತೇವೆ, ಅದನ್ನು ನಾವು ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತೇವೆ. ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಅಂದರೆ, ಎ ಇಸ್ ಈಕ್ವಲ್ ಟು 1 2 3 ಇದ್ದರೆ ಆರ್ ಇಸ್ ಈಕ್ವಲ್ ಟು 1 1 2 2 3 3 ಕೊಟ್ಟರೆ ಇದನ್ನು ನಾವು ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿಬೋದು. ಗೊತ್ತಾಯ್ತಲ್ಲ?